ನೀವು ಒಳಗಡೆ ಹೋಗಬೇಕು ಅಂತಂದ್ರೆ ಬರೋಬ್ಬರಿ 5 ಸುತ್ತಿನ ಭದ್ರತೆ ಆಗುತ್ತೆ. ಅಂದ್ರೆ ನಿಮಗೆ ಚೆಕಿಂಗ್ ಅನ್ನ ಮಾಡ್ಲಾಗ್ತಾ ಹೋಗುತ್ತೆ. ಫಸ್ಟ್ ಆರಂಭಿಕ ಹಂತಗಳಲ್ಲಿ 2 ಹಂತಗಳಲ್ಲಿ ಗೇಟ್ ಒಳಗಡೆ ಪಾರ್ಲಿಮೆಂಟ್ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಮತ್ತೆ ಅದರ ಜೊತೆಗೆ ಹೊಸ ಪಾರ್ಲಿಮೆಂಟ್ ನ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಒಂದ್ಸರಿ ಮತ್ತೆ ನೀವು ಗ್ಯಾಲರಿಗೆ ಹೋಗಬೇಕಾದ್ರೆ 2 ಸುತ್ತಿನ ಭದ್ರತೆ, ಒಟ್ಟು 5 ಸುತ್ತಿನ ಭದ್ರತೆ ಇರುತ್ತೆ. ಆ ಒಂದೊಂದು ಭದ್ರತೆಯ ಸಂದರ್ಭದಲ್ಲೂ ಸಹಿತ ₹1 ಕಾಯಿನ್ ಅನ್ನ ತೆಗೆದುಕೊಂಡು ಸಹಿತ ಹೋಗೋದಕ್ಕೆ ಆಗೋದಿಲ್ಲ. ಅಲ್ಲಿ ಒಳಗಡೆ ಹೋಗುವಂತಹ ಸಂದರ್ಭದಲ್ಲಿ ಹೇಗಿರುತ್ತೆ ಮತ್ತೆ ಒಳಗಡೆ ಹೋದಾಗ ಯಾವ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ ಮತ್ತೆ ಘಟನೆ ಹೇಗೆ ನಡೀತು ಅನ್ನೋದಕ್ಕೆ ಮಾತನಾಡೋದಕ್ಕೆ ನಮಗೆ ದಾನಪ್ಪ ಅನ್ನುವಂತಹ ವ್ಯಕ್ತಿ ಒಳಗಡೆ ಹೋಗಿ ಅವರ ಜೊತೆ ಕೂತ್ಕೊಂಡಿರ್ತಕ್ಕಂತಹ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಅವ್ರ ನಿಮ್ಗೆ ಒಂದು ಇದನ್ನು ಪಾಸ್ ಸಹಿತ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಅಂದ್ರೆ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಅಂತಂದ್ರೆ ನಿಮಗೆ ಕಾಲಾವಕಾಶ ಸಿಕ್ಕಿರುತ್ತೆ, ಯಾವತ್ತು ದಿನಾಂಕ ಇರುತ್ತೆ, ಯಾರ ರೆಫರೆನ್ಸ್ ಇರುತ್ತೆ, ಮತ್ತೆ ಅವರ ಹೆಸರು, ಇದೆಲ್ಲವೂ ಸಹಿತ ಇಷ್ಟು ಕ್ಲಿಯರ್ ಆಗಿ ಮತ್ತೆ ಬಾರ್ಕೋಡ್ ಇವೆಲ್ಲವೂ ಸಹಿತ ಇರುವಂತಹ ಸಂದರ್ಭದಲ್ಲಿ ಫುಲ್ ಸೆಕ್ಯೂರಿಟಿ ಚೆಕಿಂಗ್ ಆಗುವಂತಹ ಕಾರಣ. ಸರ್, ಇದು ನೀವು ಪಾಸ್ ತಗೊಂಡಿದ್ದೆ ಅವಾಗ ನಿಮ್ಗೆ ಒಂದು, ಯಾಕಂದ್ರೆ ಜನರಿಗೆ ಗೊತ್ತಾಗಬೇಕು ಪಾಸ್ ಹೇಗೆ ಇಶ್ಯೂ ಆಗುತ್ತೆ ಮತ್ತೆ ಒಳಗಡೆ ಇವತ್ತು ಏನಾಯ್ತು ಅಂತ. ಫಸ್ಟ್ ಪಾಸ್ ಹೇಗೆ ಕೊಡ್ತಾರೆ ನಿಮ್ಗೆ, ನೀವು ಯಾರು ಥ್ರೂ ಹೋಗಿದ್ರಿ ಅಂತ? ಸರ್, ನಾನು ಸಮಾಜ ಕಲ್ಯಾಣ ಸಚಿವರಾದಂತ ನಾರಾಯಣ ಸ್ವಾಮಿ ಸಾಹೇಬ್ರನ್ನ ಭೇಟಿಯಾಗಿ ಅವರ PS ಕಡೆಯಿಂದ ನಾನು ಇವತ್ತು ಕಲಾಪಕ್ಕೆ ಪಾಲ್ಗೊಳ್ಬೇಕಂತ ಹೇಳಿ ನಾನು ನನ್ನ ಆಧಾರ್ ಕಾರ್ಡ್ ಕೊಟ್ಕೊಂಡು ನನ್ನ ಐಡೆಂಟಿ ಕಾರ್ಡ್ಸ್ ಎಲ್ಲ ಕೊಟ್ಟು ನಾನು ಪಾಸ್ ತಗೊಂಡಿದ್ದೀನಿ. ನನಗೆ ಕೊಟ್ಟ ಅವಧಿ 12 ಕಾಲಿಂದ 1 ಗಂಟೆ ಅವಧಿ ಕೊಟ್ಟಿದ್ರು ಸರ್. 12 ಕಾಲ ಅಂದ್ರೆ 12:20 ಆಯ್ತು ನಮ್ಮನ್ನ ಒಳಗಡೆ ಬಿಟ್ಟಾಗ ಸರ್. ಹಾ ಸರ್. ಓಕೆ, ಅಲ್ಲಿ ನೀವು ಸಹಿತ ಈ ಘಟನೆ ನಡೀತಲ್ಲ, ಘಟನೆ ನಡೆದುವಂತ ಸಂದರ್ಭ ನೀವು ಒಳಗಡೆ ಇದ್ರ? ಹೌದು ಸರ್, ಪಕ್ಕದಲ್ಲೇ ಇದೆ. ಏನಾಯ್ತು ಅಲ್ಲಿ ಫುಲ್ ಡೀಟೇಲ್ ಆಗಿ ಹೇಳಿ ನಮಗೆ. ಸರ್, ಅದರಲ್ಲಿ ಇರೋದು 3 ಗ್ಯಾಲರಿ ಇದೆ. ಒಂದು ಲೆಫ್ಟ್ ಸೈಡ್, ಒಂದು ಸೆಂಟ್ರ್, ಒಂದು ರೈಟ್ ಸೈಡ್ ಇದೆ. ನಾನು ಕುಂತಿದ್ದು ಲೆಫ್ಟ್ ಸೈಡ್, ಅವನು ಯಾರು ಅನಾಮಧೇಯ ಕುಂತಿದ್ದು ಎರಡನೇದು, ಅಂದ್ರೆ ಮಿಡ್ಲ್ ಅಲ್ಲಿ ಇರುವಂತ ಒಂದು ಗ್ಯಾಲರಿಯಲ್ಲಿ ಕುತ್ಕೊಂಡಿದ್ದ. ಅಲ್ಲಿ ಮಧ್ಯಪ್ರದೇಶದ MP ಅವರು ಕಲಾಪದಲ್ಲಿ ಮಾತಾಡ್ತಿದ್ದ ಸಂದರ್ಭದಲ್ಲಿ ಅವನು ಅನಾಮಧೇಯ ಏನಿದಾನ 2ನೇ ಗ್ಯಾಲರಿಯಲ್ಲಿ ಕುತ್ಕೊಂಡಿದ್ದ, ಸೆಂಟ್ರಲ್ ಇರೋ ಗ್ಯಾಲರಿಲಿ. ಅಲ್ಲಿಂದ ಜಂಪ್ ಮಾಡಿದ. ಅಲ್ಲಿ ಭದ್ರತೆ ಅವ್ರು ಏನ್ ಮಾಡಿದ್ರು, ಕೆಲವರು ಸಮಯ ಮುಗಿದ ಮೇಲೆ ಅವ್ರು ಹೊರ ಕಳ್ಸೋ ಕೆಲಸ ಇರುತ್ತೆ, ಅವ್ರು ಹೊರ ಕಳ್ಸೋ ಸಮಯ ನೋಡ್ಕೊಂಡು ಕೂತ್ಕೊಂಡಿದ್ದ. ಅವ್ರು ಸ್ವಲ್ಪ ಅವ್ರು ಜನ ಅವಧಿ ಮುಗಿದವ್ರು ಹೊರ ಕಳ್ಸೋ ಸಂದರ್ಭದಲ್ಲಿ ಇವನ್ ಏನ್ ಮಾಡಿದ, ಜಂಪ್ ಮಾಡಿದ ಮೇಲೆ ಒಂದೇ ಜಂಪಿಗೆ ಏನ್ ಬೀಳಲಿಲ್ಲ, ಅಲ್ಲೇ ನೇತಾಕಿದ. ಮತ್ತೆ ಅಲ್ಲಿದ್ದ ಮಹಿಳಾ MP ಇದ್ರು, ಅವ್ರು ಚೀರಾಡಿದ್ರು ಅವ್ನು ಎಗರದ್ ನೋಡಿ. ಆದ್ರೂ ಅವ್ನು ಲೆಕ್ಸ್ದಂಗ ಎಗರಿ ಕೆಳಗಡೆ ಬಿದ್ದ, ಕೊಠಡಿ ಕೆಳಗಡೆ, ಆ ಕಲಾಪ ನಡೆಯುವಂತ ಕೊಠಡಿಯಲ್ಲಿ ಬಿದ್ದ ತಕ್ಷಣ ಎದ್ದು ಇನ್ನೊಂದು ಟೇಬಲ್ ಟು ಟೇಬಲ್ MP ಅವರು ಕೂಡಂತ ಸ್ಥಾನಗಳು ಏನಿರುತ್ತೆ, ಒಂದು ಟೇಬಲ್ ಇಂದ ಇನ್ನೊಂದು ಟೇಬಲ್ ಜಂಪ್ ಮಾಡ್ಕೊಂಡು ಸಭಾಧ್ಯಕ್ಷರು ಕೂಡಂತ ಸ್ಥಾನ ಒಂದು ಪ್ಲೇಸಿಗೆ ಹೋಗೋಕೆ ಪ್ರಯತ್ನ ಪಟ್ಟ. ಅಲ್ಲೇ ಇದ್ದಂತ ಎಲ್ಲಾ MP ರಾಹುಲ್ ಗಾಂಧಿ ಅವರು, ರಾಜನಾಥ್ ಸಿಂಗ್ ಅವರು, ಆಮೇಲೆ ನಮ್ಮ ಕೋಲಾರ MP ನಾರಾಯಣ ಸ್ವಾಮಿ ಅವರು, ಅವರೆಲ್ಲರೂ ಹಿಡಿದ್ರು. ಆಮೇಲೆ ಅಲ್ಲಿದ್ದಂತ ಎಲ್ಲ ಬೇರೆ ಬೇರೆ ರಾಜ್ಯದ MP ತಕ್ಷಣವೇ ಹಿಡಿದು ಕೈ ಕಾಲು ಗಟ್ಟಿಯಾಗಿ ಹಿಡಿದು ಅವನು ಬಂಧಿಸಿ ಸರಿಯಾಗಿ ಹೊಡೆದ್ರು ಕೂಡಗೆ ಅವ್ನು ಯಾವ್ದಕ್ಕೂ ಲೆಕ್ಸಿಸದೆ ಹಾಗೆ ಎದ್ದು ನಿಂತ್ಕೊಂಡು ಅವ್ನು ಬಲಗಾಲ್ ಶೂನಲ್ಲಿ ಒಂದು ಸ್ಪ್ರೇ ಹಿಡ್ಕೊಂಡ್ ಬಂದಿದ್ದ. ಆ ಶೂ ಬಿಚ್ಚಿ ಅದರಲ್ಲಿರೋ ಸ್ಪ್ರೇನ ಫುಲ್ ಸ್ಪ್ರೆಡ್ ಮಾಡಿದೆ ಸರ್. ಆ ಸ್ಪ್ರೆಡ್ ಮಾಡಿದಾಗ ಆಕ್ಚುಲಿ ಅವ್ನು ಹಿಡಿದಂತ MP ಎಲ್ಲರೂ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.